ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ಯೂರ್ ಫುಡ್ ಕಿಚನ್. ಇವತ್ತು ನಾವು ಕಲ್ಲೇಡಿ ಸಾರು ಮಾಡೋಣ. ನಾವು ಮೊನ್ನೆ ಮಾರ್ಕೆಟ್ ಹೋದಾರು ಒಂದು ಕಲ್ಲೇಡಿ ಇಟ್ಕೊಂಡು ಬಂದಿದ್ದೇವೆ. ಇದು ಆಲ್ಮೋಸ್ಟ್ 1 kg ಉಂಟು. ಸೊ ಇದರದ್ದು ಇವತ್ತು ನಾವು ರುಚಿಯಾದಂತ ಸಾರು ಮಾಡೋಣ. ನೀವೆಲ್ಲರೂ ಸಹ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಕಾಮೆಂಟ್ ಅಲ್ಲಿ ಹೇಳಿ. ಹಾಗೇನೆ ಯಾರಾದ್ರೂ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 1 kg ಕ್ರ್ಯಾಬ್, ಇಲ್ಲಿ ಒಂದು ಫುಲ್ ಕೊಕೊನಟ್, ಒಂದು ತೆಂಗಿನಕಾಯದ್ ನಾನು ಕೊಕೊನಟ್ ಮಿಲ್ಕ್ ತೆಂಗಿನ ಹಾಲು ತೆಗೆದಿಟ್ಕೊಂಡಿದ್ದೇನೆ. ಒಂದು ವೇಳೆ ನೀವು ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ ಹಾಕುದಾದ್ರೆ ರುಬ್ಬುವಾಗ ಹಾಫ್ ಕೊಕೊನಟ್, ಅರ್ಧ ಕೊಕೊನಟ್ ಅದು ಸಾಕು. ನಾನು ಮಾತ್ರ ಇವತ್ತು ಕೊಕೊನಟ್ ಮಿಲ್ಕ್ ಯೂಸ್ ಮಾಡಿ ಮಾಡ್ತೇನೆ, ರುಚಿಯಾಗಿ ಬರುತ್ತೆ. ಇಲ್ಲಿ ಒಂದು ಮೀಡಿಯಂ ಸೈಜ್ ಆನಿಯನ್ ಈರುಳ್ಳಿ ಇದು ಒಗ್ಗರಣೆಗೆ, ಒಂದು ಮೀಡಿಯಂ ಸೈಜ್ ಪೊಟ್ಯಾಟೊ ಆಲೂಗಡ್ಡೆ ಇದು ಆಪ್ಷನಲ್, ನಂಗೆ ಇಷ್ಟ ಆಗ್ತದೆ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ, ಆನಂತರ ಇಲ್ಲಿ ಒಂದು ಸಣ್ಣ ಆನಿಯನ್ ಈರುಳ್ಳಿ ಇದು ರುಬ್ಬುವಾಗ ನಾವು ಹಾಕ್ಲಿಕ್ಕೆ ಅಂತ ರಫ್ಲಿ ಚಾಪ್ಡ್, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, 5 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, ಒಂದು ಕಡ್ಡಿ ಕರಿ ಲೀವ್ಸ್. ಸೊ ಇದು ಒಗ್ಗರಣೆಗೆ. ಆನಂತರ ಇಲ್ಲಿ 3 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, ಸ್ವಲ್ಪ ನಾವು ಏಡಿ ಪಲ್ಯಕ್ಕೆ ಕೊತ್ತಂಬರಿ ಜಾಸ್ತಿ ಯೂಸ್ ಮಾಡಬೇಕು. ಸೊ 3 ಟೇಬಲ್ ಸ್ಪೂನ್ ಉಂಟು. ಸಣ್ಣ ಪೀಸ್ ಟ್ಯಾಮ್ರಿನ್ ಹುಣಸೆ ಹುಳಿ, ಹಾಫ್ ಟೀ ಸ್ಪೂನ್ ಮೇಥಿ ಸೀಡ್ಸ್ ಮೆಂತೆ, 1 ಟೀ ಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ, 1/4 ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್, 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, ಚಿಟಕಿಯಷ್ಟು ಅಜ್ವೈನ್ ಓವಾ, ಚಿಟಕಿಯಷ್ಟು ಟರ್ಮರಿಕ್ ಅರಸಿನ, 1 ಕಡ್ಡಿ ಕರಿ ಲೀವ್ಸ್, 7 ರಿಂದ 8 ಡ್ರೈ ರೆಡ್ ಚಿಲ್ಲಿ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡಬಹುದು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೊಳ್ಳುವ. ಎಣ್ಣೆ ಬಿಸಿ ಆಗಲಿ. ಈಗ ಇಲ್ಲಿ ಎಣ್ಣೆ ಬಿಸಿ ಆಗಿದೆ, ಮಸ್ಟರ್ಡ್ ಸಾಸಿವೆ ಹಾಕೊಳ್ಳುವ. ಸಾಸಿವೆ ಚಟಪಟ ಆಗಲಿ, ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ಸಾಸಿವೆ ಫ್ರೈ ಆದ ನಂತರ ಜೀರಾ ಸೀಡ್ಸ್ ಹಾಕೊಳ್ಳುವ, ಜೀರಿಗೆ ಅದು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಬೇಕು ಇದರದ್ದು. ಈಗ ನಾವು ಅದರ ಜೊತೆನೆ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಆನಂತರ 1 ಕಡ್ಡಿ ಕರಿ ಲೀವ್ಸ್, ಅದರ ಜೊತೆನೆ ಮೇಥಿ ಸೀಡ್ಸ್ ಮೆಂತೆ ಕಾಳು, ಆನಂತರ ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, ಆನಂತರ ಓವಾ ಅಜ್ವೈನ್. ಸೊ ಇದನ್ನೆಲ್ಲ ಒಟ್ಟಿ ಸೇರಿಸಿ ನಾವು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳುವ, ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗೋ ತನಕ. ಇದೀಗ ಕಲರ್ ಚೇಂಜ್ ಆಗಿದೆ, ಫ್ರೈ ಆಗಿದೆ, ಸಾಕು. ಇದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ನಾನು ಸೇಮ್ ಪ್ಯಾನಿಗೆ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ಹಾಕೊಳ್ತೇನೆ, ತೆಂಗಿನೆಣ್ಣೆ. ಈಗ ನಾವು ಒಣ ಮೆಣಸನ್ನು ಹುರ್ಕೊಳ್ಳುವ. ಫ್ಲೇಮ್ ಈಗ ಲೋ ಟು ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ. ಸಾಕು, ಇದು ರೋಸ್ಟ್ ಆಗಿದೆ, ಫ್ರೈ ಆಗಿದೆ. ಇದನ್ನೀಗ ತಣ್ಣಗಾಗ್ಲಿಕ್ಕೆ ಬಿಡುವ. ಈಗ ಸೇಮ್ ಪ್ಯಾನಿಗೆ ಒಂದು ಹಾಫ್ ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳುವ, ಆಯಿಲ್. ಈಗ ನಾವು ಇಲ್ಲಿ ರಫ್ಲಿ ಚಾಪ್ಡ್ ಮಾಡಿಟ್ಕೊಂಡಂತ ಆನಿಯನ್ ಈರುಳ್ಳಿಯನ್ನು ಹಾಕೊಳ್ಳುವ. ಅದರ ಜೊತೆನೆ ಗಾರ್ಲಿಕ್ ಬೆಳ್ಳುಳ್ಳಿ. ಇದನ್ನೀಗ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ. ಆನಿಯನ್ ಮತ್ತೆ ಗಾರ್ಲಿಕ್ ಬೆಳ್ಳುಳ್ಳಿಯದು ಕಲರ್ ಚೇಂಜ್ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ನಾವು ರೋಸ್ಟ್ ಮಾಡಿದೆಲ್ಲ ಇಂಗ್ರೀಡಿಯೆಂಟ್ಸ್, ಅದರ ಜೊತೆ ಟ್ಯಾಮ್ರಿನ್ ಹುಣಸೆ ಹುಳಿ, ಸಣ್ಣ ಪೀಸ್ ಹುಣಸೆ ಹುಳಿ ಹಾಕಿ, ಸ್ಮಾಲ್ ಪೀಸ್, ಆನಂತರ ಟರ್ಮರಿಕ್ ಅರಸಿನ, ಇದಕ್ಕೆ ನೀರು ಸೇರಿಸಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು, ನುಣ್ಣಕ್ಕೆ ರುಬ್ಕೊಳ್ಬೇಕು. ನಾನಿಲ್ಲಿ ಕೊಕೊನಟ್ ಮಿಲ್ಕ್ ಯೂಸ್ ಮಾಡೋದು. ನೀವು ಒಂದು ವೇಳೆ ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್ ಯೂಸ್ ಮಾಡೋದಾದ್ರೆ ಇದರ ಜೊತೆನೆ ಹಾಕಿ ಅದನ್ನು ರುಬ್ಬಿದ್ರೆ ಆಯ್ತು. ಇಲ್ಲಿಗ ಮಸಾಲೆ ರೆಡಿ ಆಗಿದೆ. ಈ ರೀತಿ ನೀವು ಪೇಸ್ಟ್ ಮಾಡ್ಕೊಳ್ಳಿ, ರುಬ್ಕೊಳ್ಳಿ. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಪಾತ್ರೆ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ಹಾಕೊಳ್ಳುವ, ತೆಂಗಿನ ಎಣ್ಣೆ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಎಣ್ಣೆ ಬಿಸಿ ಆಗಲಿ. ಈಗ ನಾವು ಇದಕ್ಕೆ ಆನಿಯನ್ ಈರುಳ್ಳಿ ಹಾಕೊಳ್ಳುವ.
ಈರುಳ್ಳಿ ಜೊತೆ 1 ಕಡ್ಡಿ ಕರಿ ಲೀವ್ಸ್ ಹಾಕೊಳ್ಳುವ. ಇದನ್ನೀಗ ನಾವು ಮೀಡಿಯಂ ಫ್ಲೇಮಲ್ಲಿ ಆನಿಯನನ್ನು ಫ್ರೈ ಮಾಡಿಕೊಳ್ಳುವ. ಅದರ ಜೊತೆನೆ ಸ್ವಲ್ಪ ನಾವು ಸಾಲ್ಟ್ ಉಪ್ಪು ಹಾಕೊಳ್ಳುವ. ಜಾಸ್ತಿ ಹಾಕೊಳ್ಬೇಡಿ, ಏಡಿಯಲ್ಲಿ ಉಪ್ಪು ಇರ್ತದೆ, ಸ್ವಲ್ಪ ಹಾಕೊಳ್ಳಿ ಉಪ್ಪು. ಇಲ್ಲೀಗ ಆನಿಯನ್ ಫ್ರೈ ಆಯಿತು, ಸಾಕು, ಕಲರ್ ಚೇಂಜ್ ಆಗಿದೆ. ಈಗ ನಾವು ಇದಕ್ಕೆ ಟೊಮ್ಯಾಟೊ ಹಾಕೊಳ್ಳುವ. ಇದನ್ನು ಸಹ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಒಂದು 1 ಮಿನಿಟ್ ಲೋ ಫ್ಲೇಮಲ್ಲಿ, ಲೋ ಟು ಮೀಡಿಯಂ. ಟೊಮ್ಯಾಟೊ ಫ್ರೈ ಆಗಿದೆ, ಸ್ವಲ್ಪ ಸಾಕು. ಈಗ ನಾವು ಇದಕ್ಕೆ ಕ್ರ್ಯಾಬ್ ಏಡಿಯನ್ನು ಹಾಕೊಳ್ಳುವ. ಈಗ ಇದಕ್ಕೆ ಆಲೂಗಡ್ಡೆ ಪೊಟೆಟೊ ಹಾಕೊಳ್ಳುವ. ಆನಂತರ ನಾವು ರುಬ್ಬಿಟ್ಟಂಥ ಮಸಾಲವನ್ನು ಇದರ ಜೊತೆನೆ ಸೇರಿಸಿಕೊಳ್ಳುವ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಅದನ್ನು ಹಾಕೊಂಡು ಬಿಡಿ. ಈಗ ನಾವು ತೆಗೆದಿಟ್ಕೊಂಡಂಥ ಹಾಲು, ಕೊಕೊನಟ್ ಮಿಲ್ಕ್ ಇಲ್ಲ ಅರ್ಧದಷ್ಟು ಈಗ ಹಾಕೊಳ್ಳುವ. ಮತ್ತೆ ಲಾಸ್ಟಿಗೆ ಯೂಸ್ ಮಾಡ್ಕೊಳ್ಳುವ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಫ್ಲೇಮ್ ಮೀಡಿಯಂ ಟು ಹೈ ಇಟ್ಕೊಂಡು ಇದನ್ನು 15 ಮಿನಿಟ್ಸ್ 15 ಮಿನಿಟ್ ಇದನ್ನು ಬೇಯಲಿಕ್ಕೆ ಬಿಡುವ. ಈಗ ಇಲ್ಲಿ 15 ಮಿನಿಟ್ಸ್ 15 ಮಿನಿಟ್ ಆಗಿದೆ. ಕ್ರ್ಯಾಬ್ ಆಲ್ಮೋಸ್ಟ್ ಬೆಂದಿದೆ. ಈಗ ನಾವು ಇದಕ್ಕೆ ಉಳಿದಂತಹ ಕೊಕೊನಟ್ ಮಿಲ್ಕ್ ಅನ್ನು ಹಾಕೊಳ್ಳುವ. ಒಳ್ಳೆ ರೀತಿ ಮಿಕ್ಸ್ ಮಾಡಿ ನಾವು ವಾಪಸ್ ಒಂದು 10 ಮಿನಿಟ್ಸ್ ಬೇಯಲಿಕ್ಕೆ ಬಿಡುವ. ಈಗ ಕ್ರ್ಯಾಬ್ ಕಂಪ್ಲೀಟ್ ಆಗಿ ಬೆಂದಿದೆ, ಸಾಕು. ನಮ್ಮ ಏಡಿ ಕರಿ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಮೇಲೆಯಿಂದ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.